ಹಲೋ ಫ್ರೆಂಡ್ಸ್, ಪಾರಿವಾಳ ಸಾಕೋರಿಗೆಲ್ಲ ಒಂಥರ ಖುಷಿ ಇವಾಗ. ಯಾಕಂದರೆ ಹಾರಾಟದ ಸೀಸನ್ ಬರ್ತಿದೆ. ಯಾರ್ಯಾರ ಹಕ್ಕಿಗಳನ್ನು ಟೂರ್ನಮೆಂಟಿಗೆ ಬಿಡಬೇಕು ಅಂತ ಇದ್ದೀರೋ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಯಾಕೆ ಅಂದರೆ ಈ ಥರ ಮಾಹಿತಿ ನಿಮಗೆ ಯಾರೂ ಕೊಡಲ್ಲ. ಆಡೋವಂಥ ಹಕ್ಕಿನ ಸೆಲೆಕ್ಟ್ ಮಾಡಿ ಮನೆಗೆ ರೂಢಿ ಮಾಡಿ ಅವಕ್ಕೆ ಏಟ್ ಹಚ್ಚಿ ರೆಕ್ಕೆ ಹೊಡೆದು ಇಟ್ಟಿರ್ತೀವಿ. ಮಾರ್ಚಲ್ಲಿ ಎಲ್ಲ ಹಕ್ಕಿಗಳಿಗೆ ರೆಕ್ಕೆ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ಆಡಿರೋ ಅಕ್ಕಿ ಆದರೆ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಹೊಸ ಅಕ್ಕಿ ಆದರೆ ಸ್ವಲ್ಪ ಬೇಗ ರೆಕ್ಕೆ ಕೊಡಿ. ಯಾಕೆ ಅಂದರೆ ಸ್ವಲ್ಪ ಟೈಮ್ ಬೇಕು ಪ್ರಾಕ್ಟೀಸ್ ಆಗೋಕ್ಕೆ. ಓಕೆ, ಇವಾಗ ರೆಕ್ಕೆ ಯಾವ ಥರ ಕೀಳಬೇಕು ಅಂತ ತೋರಿಸ್ತೀನಿ ನೋಡಿ. ರೆಕ್ಕೆ ಕೀಳೋಕ್ಕಿಂತ ಮುಂಚೆ ಅಕ್ಕಿನ ಸ್ನಾನಕ್ಕೆ ಬಿಡಿ. ಸ್ವಲ್ಪ ರೆಕ್ಕೆ ನೆನಿಬೇಕು. ಆವಾಗ ಈಸಿ ಆಗುತ್ತೆ ರೆಕ್ಕೆ ಕೀಳೋಕ್ಕೆ. ನೋಡಿ, ರೆಕ್ಕೆ ಕಿತ್ತ ಮೇಲೆ ಹೊಸ ರೆಕ್ಕೆ ಬರೋಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ನೋಡಿ. ರೆಕ್ಕೆ ಕಿತ್ತಿರೋ ಜಾಗಕ್ಕೆ ಈ ಥರ ಕಣ್ಣಿನ ಟ್ಯೂಬ್ ಹಾಕಿ. ಇದು ರೆಕ್ಕೆ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಇಲ್ಲಾಂದರೆ ಸರಿಯಾಗಿ ಬೆಳೆಯಲ್ಲ, ಡ್ರೈ ಆಗುತ್ತೆ, ಇಲ್ಲ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ. ಈ ಥರ ಆದರೆ ಅಕ್ಕಿ ಬಿಡೋಕ್ಕಾಗಲ್ಲ. ಆ ವರ್ಷ ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಸೊ ಸರಿಯಾಗಿ ಕೇರ್ ತಗೊಳ್ಳಿ. ರೆಕ್ಕೆ ಕಿತ್ತ ಮೇಲೆ ಏನು ಫುಡ್ ಕೊಡಬೇಕು ಅಂತ ಭಾಳ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ. ಡೈಲಿ ರಾಗಿ ಕೊಡಿ. ಆದಮೇಲೆ ಶೇಂಗಾ ಮತ್ತು ಕಡಲೆಕಾಳು ನೆನೆಸ್ಬಿಟ್ಟು ಒಂದು 4-5 ಕೊಡಿ. ಮುಂದಿನ ವಿಡಿಯೋದಲ್ಲಿ ಅಕ್ಕಿನ ಮನೆಗೆ ಯಾವ ಥರ ರೂಢಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಎಲ್ಲರೂ ಈ ಮಾಹಿತಿ ತಿಳ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ.